ನಮಗೆ ಸ್ವಾಗತವನ್ನು ಕೋರ್ತೀನಿ. ಇದೀಗ ಒಂದು ಅಪ್ಡೇಟ್ ಆಗಿದೆ. ಅದು ಬಂದುಬಿಟ್ಟು SSLC ಪರೀಕ್ಷೆ 2 ಈ ಪರೀಕ್ಷೆ ಏಪ್ರಿಲ್ ಮತ್ತು ಮೇದಲ್ಲಿ ನಡೆದಿತ್ತು. ಸೊ ಅದರ ಫಲಿತಾಂಶವನ್ನು ಪ್ರಕಟಿಸಲಿಕ್ಕೆ ಮಂಡಳಿ ಎಲ್ಲ ಸರ್ವ ತಯಾರಿಯನ್ನು ಮಾಡಿದೆ. ಸೊ ಅದಕ್ಕಾಗಿ ದಿನಾಂಕ ಮತ್ತು ಸಮಯವನ್ನು ಸಹಿತ ನಿಚ್ಚಳವನ್ನು ಮಾಡಿ ಅವರು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಕರ್ನಾಟಕ ಸರ್ಕಾರ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ದಿನಾಂಕ 25/2024 ಪತ್ರಿಕಾ ಪ್ರಕಟಣೆ. 2024ರ ದ್ವಿತೀಯ PUC ಪರೀಕ್ಷೆ 2 ದಿನಾಂಕ 29 ಏಪ್ರಿಲ್ 2024ರಿಂದ 16 ಮೇ 2024ರವರೆಗೆ ನಡೆಸಲಾಯಿತು. ಇದರ ಫಲಿತಾಂಶವನ್ನು ದಿನಾಂಕ 21/5/2024ರ ಮಧ್ಯಾಹ್ನ 3 ಗಂಟೆಗೆ NIC ವೆಬ್ಸೈಟ್ krresults.nic ನಲ್ಲಿ ಪ್ರಕಟಿಸಲಾಗುವುದು ಅಂತ ಅಧ್ಯಕ್ಷರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ಹೇಳಿದ್ದಾರೆ. ನಾನು ನಿಮಗೆ ಡೈರೆಕ್ಟ್ ಲಿಂಕನ್ನು ಸಹಿತನೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಫಸ್ಟಾಗಿ ಕಮೆಂಟಲ್ಲಿ ಕೊಡ್ತೀನಿ. ಸೊ ಡೈರೆಕ್ಟಾಗಿ ನೀವುಗಳು ಕೂಡ 3 ಗಂಟೆ ಮುಂಚೆನೇ ಕೂಡ ರಿಸಲ್ಟ್ ಬರ್ತದೆ. ನಿಮ್ಮ ಎನ್ರೋಲ್ಮೆಂಟ್ ನಂಬರು, ನಿಮ್ಮ ಕಾಂಬಿನೇಷನ್ಸು ಅವುಗಳನ್ನು ನೀವು ಏನು ಮಾಡಬೇಕು, ಫಿಲಪ್ಗಳನ್ನು ಮಾಡಿ ಡೇಟ್ ಆಫ್ ಬರ್ತು ಕೂಡ ಕೇಳ್ಬೋದು. ಅದನ್ನು ಏನು ಕೇಳಿದಾರಲ್ಲ ಆ ಮಾಹಿತಿಯನ್ನು ಕೊಟ್ಟು ನಿಮ್ಮ SSLC ಪರೀಕ್ಷೆ 2ನ್ನು ಯಾರೆಲ್ಲ ಬರೆದಿದ್ದೀರಿ ನಿಮ್ಮ ಫಲಿತಾಂಶವನ್ನು ಪಡಿಬಹುದು ಅಂತ ಹೇಳ್ತಾ, ಸೊ ಇಷ್ಟಿತ್ತು ಪರೀಕ್ಷೆ 2ರ ಫಲಿತಾಂಶದ ಪತ್ರಿಕಾ ಪ್ರಕಟಣೆ ಬಗ್ಗೆ ಇರತಕ್ಕಂಥ ಒಂದು ವಿಡಿಯೋ. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ಅಪ್ಡೇಟ್ದಲ್ಲಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.